ಮನ್ರೇಗಾ ಇದ್ದಾಗ 90% 10% 10%. ವಿಬಿಜ ಸರ್, ಇದೊಂದೇ ಅಲ್ಲ. 60% 40% ಮಾಡಿದಿರಿ. ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಿದೆ ಅಂತ ಹೇಳ್ತಾರೆ ಅವರು. ಒಂದು ನಿಮಿಷ ಪಾಟೀಲ್ರೇ, ಹೊರೆ ಅಲ್ರಿ, ನೀವು ಬಂದಿದ್ದೆಲ್ಲ ತಿನ್ಕೋತಾ ಇದ್ರಿ. ಯಾರಿಗೆ ತಲುಪಿಸಿದ್ದೀರಿ? ಯಾರಿಗೆ ಮನ್ರೇಗಾದಲ್ಲಿ ತಗೊಂಡು ಯಾವ ಬಡವನಿಗೆ ಯಾವ ಊರಿನಲ್ಲಿ ಏನು ಮಾಡಿದ್ದೀರಿ? ಇವತ್ತು ಯಾವ ರೀತಿ ಅದಕ್ಕೆ ಕಾನೂನು ಮಾಡಿದ್ದೀವಿ? ನಾವೇನು ನಮ್ಮದೇ ಕೊಡ್ತಾ ಇದ್ದೋ ಅದರಿಂದ ಇನ್ನೂ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀವಿ. ನಿಮ್ಮ ಕೈಲಿ ಎಷ್ಟು ಮಾಡ್ತದೆ ಮಾಡಿ ಅಂತಂದರೆ ನೀವು 25% ನೀವು ಖರ್ಚು ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ಇನ್ನೇನು ಮಾಡ್ತೀರಿ ನೀವು? ಮತ್ತು ಇವ್ರು ಹೇಳ್ತಾರೆ ಟ್ಯಾಕ್ಸ್ನಲ್ಲಿ ನಮಗೆಲ್ಲ ಕೊಟ್ಬಿಡಿ, ಬಾಕಿದೆಲ್ಲ ಯಾವ್ದು ಕೊಡ್ತಾ ಇದ್ದೀರಿ? ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು, ಬೃಹದಾಕಾರ ಇದಿರ್ಬೋದು, ರೈಲ್ವೆಗಳಿರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ಒಟ್ಟಿಗೆ ತಗೊಂಡಾಗ ದೇಶ ಒಂದು ಅವಿಭಾಜ್ಯ ಅಂಗ ಸರ್. ಈ ದೇಶದಲ್ಲಿ ಕರ್ನಾಟಕನೂ ಒಂದು ಸರ್. ಸಿದ್ದರಾಮಯ್ಯನವರು ಅರ್ಧ ಪುಸ್ತಕ ಓದ್ಕೊಂಡು 17 ಸಾರಿ ಬಡ್ಜೆಟ್ ಮಂಡನೆ ಮಾಡಿ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ರು ಕೂಡ ಯಾಕೆ ಹೇಳ್ತಾರೆ ಅಂದರೆ ತಾನು ಉಳ್ಕೊಳ್ಳೋದಕ್ಕೋಸ್ಕರವಾಗಿ ಭಾರತ ದೇಶದ ಇವತ್ತಿನ ಒಂದು ವ್ಯವಸ್ಥೆ ಏನಿದೆ, ಈ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸಗಳು ಯಾರಿಂದಲೂ ಕೂಡ ಆಗಬಾರ್ದು.